ನಮಸ್ಕಾರ, ವೆಲ್ಕಮ್ ಟು ಕವಿಸ್ ಕ್ವಿಝಿನ್. ಇವತ್ತು ನೆಲ್ಲಿಕಾಯಿ ಗುಳಂಬ ಹೇಗೆ ಮಾಡೋದು ಅಂತ ನೋಡೋಣ. ಜಾಮ್ ಆದ್ರೆ ಅನ್ಬೋದು, ಗುಳಂಬನ ಹೇಳ್ಬೋದು. ಈಗ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಈ ಥರ ದಪ್ಪ ನೆಲ್ಲಿಕಾಯಿ ತಗೊಳ್ಳಿ, ಸಣ್ಣದು ಬೇಡ. ಎಲ್ಲನೂ ಹೆರೆದು ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ನೀರು ಕಾಯ್ದಿದೆ, ಅದನ್ನೆಲ್ಲ ಹಾಕೊಳ್ಳೋಣ. ಇದು ಒಂದು 5 ನಿಮಿಷ ಕುದಿಬೇಕು. ಒಂದು ಸ್ವಲ್ಪ ಸಾಫ್ಟ್ ಆಗಿದೆ. ಇದು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಇದ್ರದ್ದು ನೀರೆಲ್ಲ ತೆಗೆದುಬಿಡಬೇಕು. ಇದಕ್ಕೆ 2 ಬಟ್ಲು ಸಕ್ಕರೆ ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸಿಹಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬಹುದು. ಒಂದು ಸತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ಇದು ಒಂದು 5 ರಿಂದ 10 ನಿಮಿಷ ಕುದಿಬೇಕಿದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮಕ್ಕಳಿಗೆ ಚಪಾತಿ ಜೊತೆಗೆ ರೋಲ್ ಮಾಡಿ ಕೊಡ್ಬೋದು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಒಂದು ಅರ್ಧ ಸ್ಪೂನ್ ತಿನ್ನೋದ್ರಿಂದ ಎಸಿಡಿಟಿ ಕಡಿಮೆ ಆಗುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.